ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇಂದು ನಾವು 10ನೇ ತರಗತಿಯ ಘಟಕ 2ರ ಸಂಬಂಧಿಸಿದ ತ್ರಿಭುಜಗಳಿಗೆ ಸಂಬಂಧಿಸಿರುವಂತಹ ಒಂದು ಪ್ರಮೇಯ ಕೋಕೋ ನಿರ್ಧಾರಕದ ಮೇಲೆ. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿರುವಂತಹ ಪ್ರಮೇಯ ವ್ಯಾಖ್ಯಾನವನ್ನು ನೋಡೋಣ. ಪ್ರಮೇಯ ವ್ಯಾಖ್ಯಾನ: ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಹಾಗಿದ್ರೆ ಈ ಪ್ರಮೇಯನ್ನು ನಾವು ಎರಡು ವಿಧದಲ್ಲಿ ವಿಭಾಗಿಸುತ್ತಾ, ಒಂದನೇ ಭಾಗ ಏನನ್ನು ಕೊಟ್ಟಿದ್ದಾರೆ ಅದು ದತ್ತ ಅಂಥೇಳಿ ಕರೆದ್ರೆ ಏನನ್ನು ಸಾಧಿಸಬೇಕಾಗಿದೆ ಅನ್ನುವಂಥದ್ದು ಎರಡನೆಯ ಒಂದು ಚರಣ, ಅದು ಭಾಗದಲ್ಲಿ ನಮಗೆ ಕಾಣಸಿಗತ್ತೆ. ಹಾಗಿದ್ರೆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಹಾಗಿದ್ರೆ ನಾವು ಇದಕ್ಕೆ ಸಂಬಂಧಿಸಿದಂತಹ ರೇಖಾಚಿತ್ರವನ್ನು ನೋಡೋಣ. ಎರಡು ತ್ರಿಭುಜಗಳಿವೆ, ಎ ಬಿ ಸಿ ಹಾಗೆ ಡಿ ಇ ಎಫ್. ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಅಂದರೆ ಇಲ್ಲಿ ನಮ್ಗೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಹಾಗೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಸಮಕೋನೀಯ ಹಾಗಿದ್ರೆ ತ್ರಿಭುಜ ಎ ಬಿ ಸಿ ಹಾಗೂ ಡಿ ಇ ಎಫ್ ಎರಡೂ ತ್ರಿಭುಜಗಳು ಸಮಕೋನೀಯಗಳಾಗಿರುತ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವರು ಏನನ್ನು ಕಂಡುಹಿಡಿ ಅಂತ ಅಂದಿದ್ದಾರೆ ಅಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅಂದರೆ ಎ ಬಿಗೆ ಅದರ ಅನುರೂಪ ಬಾಹು ಡಿ ಇ, ಎ ಸಿಯ ಅನುರೂಪ ಬಾಹು ಡಿ ಎಫ್, ಬಿ ಸಿಯ ಅನುರೂಪ ಬಾಹು ಇ ಎಫ್. ಈ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅಂದರೆ ಎ ಬಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಎಂದು ಸಾಧಿಸಿ ಅಂತನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ದತ್ತವನ್ನು ನೋಡೋಣ. ಈ ಒಂದು ಪ್ರಮೇಯಕ್ಕೆ ಸಂಬಂಧಿಸಿದಂತೆ ದತ್ತ ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳಲ್ಲಿ, ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳಲ್ಲಿ ಹಾಗಿದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂಥೇಳಿ ಬರೆಯೋಣ. ಹಾಗಿದ್ರೆ ಬಿ ಎ ಸಿ ಸಮ ಕೋನ ಇ ಡಿ ಎಫ್. ಹಾಗಿದ್ರೆ ಕೋನ ನಾವು ಎ ಅನ್ನು ಸಮವಾಗಿದೆ, ಕೋನ ಎಗೆ ಕೋನ ಡಿ ಸಮನಾಗಿದೆ ಅಂತ ಹೇಳ್ತೀವಿ. ಇದು ಕೊಟ್ಟಿರುವಂಥದ್ದು. ಹಾಗಿದ್ರೆ ಇನ್ನೊಂದು ಕೋನ ಎ ಬಿ ಸಿ. ಹಾಗಿದ್ರೆ ಇಲ್ಲಿ ಎ ಬಿ ಸಿ ಅಂದರೆ ಕೋನ ಇದು ಎ ಬಿ ಸಿ. ಹಾಗೆ ಇದಕ್ಕೆ ಸಮವಾಗಿದೆ ಯಾವುದಂತಂದ್ರೆ ಡಿ ಇ ಎಫ್ ಕೋನ ಬಿಗೆ ಕೋನ ಇ ಸಮ. ಹಾಗೆ ಮೂರನೇ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಹಾಗಿದ್ದರೆ ನಾವು ಎ ಸಿ ಬಿ ಕೋನ ಎ ಸಿ ಬಿ ಸಮ ಕೋನ ಡಿ ಎಫ್ ಇ ಅಂತ ಹೇಳಿ ನಾವು ಹೇಳ್ತೀವಿ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಈ ಕೋನಕ್ಕೆ ಈ ಕೋನಕ್ಕೆ ನಮಗೆ ಬಿ ಕೋನ ಸಮವಾಗಿದೆ. ಇದನ್ನು ದತ್ತ ಅಂಥೇಳಿ ಹೇಳ್ತೀವಿ, ಇದನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ ನಮಗೆ ಏನನ್ನು ಸಾಧಿಸಬೇಕಾಗಿದೆ? ಸಾಧನೀಯ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ. ಹಾಗಿದ್ರೆ ಸಾಧನೀಯ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಡಿ ಇ, ಈ ಎ ಬಿಗೆ ಡಿ ಇ ಸಮ ಇದೆ, ಸಮಾನುಪಾತದಲ್ಲಿದೆ. ಹಾಗೆ ಇದರ ಅನುಪಾತ ಬಿ ಸಿಯ ಡಿವೈಡೆಡ್ ಬೈ ಇ ಎಫ್, ಈ ಬಾಹುಗಳ ಅನುಪಾತವನ್ನು ತಗೊಳ್ತೀವಿ, ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಹಾಗೆ ಎ ಸಿ ಡಿವೈಡೆಡ್ ಬೈ ಡಿ ಎಫ್, ಈ ಬಾಹುಗಳ ಅನುಪಾತವನ್ನು ತೆಗೆದುಕೊಳ್ತೀವಿ. ಈ ಎಲ್ಲ ಬಾಹುಗಳ ಅನುಪಾತವು ಸಮವಾಗಿದೆ, ಅಂದರೆ ಸಮಾನುಪಾತದಲ್ಲಿದೆ ಅಂಥೇಳಿ ಸಾಧಿಸ್ರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಿದ್ರೆ ಮುಂದಿನ ಒಂದು ಹಂತಕ್ಕೆ ಹೋಗೋಣ, ಅದು ಸಾಧನೀಯ. ಆದ ನಂತರ ರಚನೆಯನ್ನು ಮಾಡ್ಕೊಳ್ತೀವಿ. ಇಲ್ಲಿ ನಾವು ಏನನ್ನು ರಚನೆಯನ್ನು ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ಬಿಂದುವನ್ನು ಗುರುತಿಸ್ತೀವಿ.
ಎ ಬಿ ಮೇಲೆ ಒಂದು ಬಿಂದುವನ್ನು ಗುರುತಿಸ್ತೀವಿ, ಹಾಗೆ ಎ ಸಿಯ ಮೇಲೆ ಒಂದು ಬಿಂದುವನ್ನು ಗುರುತಿಸ್ತೀವಿ. ಅದು ಬಿಂದು ಯಾವ ರೀತಿಯಾಗಿರ್ಬೇಕಂತಂದರೆ ಡಿ ಇಗೆ ಸಮವಾಗಿರಬೇಕು, ಡಿ ಇಗೆ ಸಮವಾಗಿರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯೊಂದಿಗೆ ಇಲ್ಲಿ ಒಂದು ಬಿಂದುವನ್ನು ಗುರುತಿಸ್ತೀವಿ. ಹಾಗಿದ್ರೆ ನೋಡೋಣ ರಚನೆ. ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ, ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ ಮತ್ತು ಎ ವೈ ಇಸ್ ಈಕ್ವಲ್ ಟು ಡಿ ಎಫ್ ಆಗುವಂತೆ. ಎ ಎಕ್ಸ್ ಅಂದರೆ ಎ ಎಕ್ಸ್ ಒಂದು ಎಕ್ಸ್ ಬಿಂದುವನ್ನು ಗುರುತಿಸ್ತೀವಿ. ಹೇಗೆ ಗುರುತಿಸ್ತೀವಿ ಅಂತಂದ್ರೆ ಅದು ಡಿ ಇಗೆ ಸಮ ಆಗಿರಬೇಕು. ಎಕ್ಸ್ ಬಿಂದುವನ್ನು ಗುರುತಿಸಿದಾಗ ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ ಆಗಿರಬೇಕು. ಹಾಗೆ ಎ ವೈ ಇಸ್ ಈಕ್ವಲ್ ಟು ಡಿ ಎಫ್, ಎ ಸಿಯ ಮೇಲೆ ವಾಯ್ ಬಿಂದುವನ್ನು ಗುರುತಿಸ್ತೀವಿ. ಆ ವಾಯ್ ಬಿಂದು ಹೇಗಾಗಿರ್ಬೇಕಪ್ಪ ಅಂತಂದ್ರೆ ಎ ವೈ ಇಸ್ ಈಕ್ವಲ್ ಟು ಡಿ ಎಫ್ ಆಗುವಂತೆ. ಎಕ್ಸ್ ಮತ್ತು ವಾಯ್ ಬಿಂದುಗಳನ್ನು ಎ ಬಿಯ ಮೇಲೆ ಹಾಗೂ ಎ ಸಿಯ ಮೇಲೆ ಗುರುತಿಸಿ ಎಕ್ಸ್ ವಾಯನ್ನು ಸೇರಿಸಿ. ಹಾಗಿದ್ರೆ ಒಂದು ಎಕ್ಸ್ ಹಾಗೂ ವಾಯನ್ನು ತೆಗೆದುಕೊಳ್ಳೋಣ. ಈ ಎಕ್ಸ್ ವಾಯ್ ಯಾವ ರೀತಿಯಾಗಿದೆ ಅಂತಂದರೆ ಇಲ್ಲಿ ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ ಆಗಿರಬೇಕು ನಾವು ಮಾಡಿಕೊಂಡಿರುವಂತಹದ್ದು. ಹಾಗೆ ಎ ವೈ ಇಸ್ ಈಕ್ವಲ್ ಟು ಹೇಗಾಗಿರ್ಬೇಕಪ್ಪ ಅಂತಂದ್ರೆ ಡಿ ಎಫ್ ಆಗಿರಬೇಕು. ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ, ಎ ವೈ ಇಸ್ ಈಕ್ವಲ್ ಟು ಡಿ ಎಫ್ ಆಗುವಂತೆ ಎ ಬಿಯ ಮೇಲೆ ಎಕ್ಸ್, ಎ ಸಿಯ ಮೇಲೆ ವಾಯನ್ನು ಗುರುತಿಸಿ ಎಕ್ಸ್ ವಾಯನ್ನು ಸೇರಿಸಿ ಇದು ರಚನೆ ಅಂಥೇಳಿ ಹೇಳ್ತೀವಿ. ಇಲ್ಲಿ ನಾವು ಏನಂತಂದ್ರೆ ರಚನೆಗೆ ಸಂಬಂಧಿಸಿದಂತೆ. ಹಾಗಿದ್ದರೆ ಇಲ್ಲಿ ನಾವು ಮುಂದಿನ ಹಂತ, ಅತ್ಯಂತ ಪ್ರಮುಖವಾಗಿರುವಂಥ ಹಂತ ನಾವು ಸಾಧನೆ ಅಂತ ಹೇಳ್ತೀವಿ. ಸಾಧನೆಯನ್ನು ನೋಡೋಣ. ಸಾಧನೆ, ಈ ಎರಡು ತ್ರಿಭುಜಗಳನ್ನು, ತ್ರಿಭುಜ ಎ ಎಕ್ಸ್ ವೈ ಮತ್ತು ತ್ರಿಭುಜ ಡಿ ಇ ಎಫ್. ಹಾಗಿದ್ರೆ ಎರಡು ತ್ರಿಭುಜಗಳನ್ನು ನೋಡೋಣ. ಎ ಎಕ್ಸ್ ವೈ, ಈ ತ್ರಿಭುಜ ಎ ಎಕ್ಸ್ ವೈ ತ್ರಿಭುಜ ಎಲ್ಲಿದೆ ಅನ್ನುವಂಥದ್ದನ್ನು ನೋಡೋಣ. ಈ ತ್ರಿಭುಜ ಎ ಎಕ್ಸ್ ವೈ, ಈ ತ್ರಿಭುಜ ಎ ಎಕ್ಸ್ ವೈ ತ್ರಿಭುಜ. ಹಾಗೆ ಇನ್ನೊಂದು ತ್ರಿಭುಜ ಇದೆ ಡಿ ಇ ಎಫ್. ಇಲ್ಲಿ ಡಿ ಇ ಎಫ್. ಈ ಎರಡು ತ್ರಿಭುಜಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಹೇಳಿ ಕರಿತೀವಿ. ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಏಕೆ ಅಂದರೆ ಇಲ್ಲಿ ದತ್ತದ ಮುಖಾಂತರ ಮೇಗೆ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ. ಹಾಗಿದ್ದರೆ ಇದನ್ನು ಕಾರಣ ಕೊಟ್ಟಿರೋದಂಥದ್ದು ದತ್ತ ಅಂಥೇಳಿ ಕೊಡಬೇಕಾಗಿರುವಂಥದ್ದು. ತದನಂತರದಲ್ಲಿ ಇಲ್ಲಿ ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಅಂಥೇಳಿ ಬರಿತೀವಿ, ಎ ವೈ ಇಸ್ ಈಕ್ವಲ್ ಟು ಡಿ ಎಫ್ ಅಂಥೇಳಿ ಬರಿತೀವಿ. ಇದನ್ನು ರಚನೆ ಅಂಥೇಳಿ ಕರಿತೀವಿ. ಎ ಎಕ್ಸ್ ಇಸ್ ಈಕ್ವಲ್ ಟು ಡಿ ಇ, ಎ ವೈ ಇಸ್ ಈಕ್ವಲ್ ಟು ಡಿ ಎಫ್. ಇದನ್ನು ಕಾರಣ ಬರೀಬೇಕಾಗಿರುವಂಥದ್ದು ರಚನೆ ಅಂತ ಹೇಳ್ತೀವಿ. ರಚನೆಯ ಮುಖಾಂತರ, ಈಗ ಹಿಂದಿನ ಒಂದು ರಚನೆಯ ಮುಖಾಂತರ ನಾವು ಮಾಡಿಕೊಂಡಿರುವಂಥದ್ದು ಸಮವಾಗಿವೆ. ಹಾಗಿದ್ದಾಗ ಒಂದು ಕೋನ ಎರಡು ಬಾಹು, ಒಂದು ಕೋನ ಎರಡು ಬಾಹು, ಬಾಕೋಬಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಹಾಗಿದ್ದರೆ ಸರ್ವಸಮ ಅಂಥೇಳಿ ಕರಿತೀವಿ. ತ್ರಿಭುಜ ಯಾವುದು? ಎ ಎಕ್ಸ್ ವೈ ನಾವು ತೆಗೆದುಕೊಂಡಿರುವಂತಹ ತ್ರಿಭುಜ, ಇಲ್ಲಿ ಮಾರ್ಕ್ ಮಾಡಿರುವಂಥದ್ದು ಎ ಎಕ್ಸ್ ವೈ ತ್ರಿಭುಜ, ಹಾಗೆ ಡಿ ಎಫ್ ತ್ರಿಭುಜ. ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿವೆ. ಯಾವ ಸಿದ್ಧಾಂತದ ಪ್ರಕಾರ ಅಂತಂದರೆ ಬಾಕೋಬಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ. ಹಾಗಿದ್ದಾಗ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದ್ದಾಗ ಇನ್ನುಳಿದಂತಹ ಕೋನಗಳಾಗಿರ್ಬೋದು, ಇನ್ನುಳಿದ ಬಾಹುಗಳಾಗಿರ್ಬೋದು, ಅನುರೂಪ ಕೋನಗಳು ಹಾಗೂ ಅನುರೂಪ ಬಾಹುಗಳು ಸಮವಾಗಿರುತ್ತವೆ ಅಂತ ಹೇಳ್ತೀವಿ. ಉದಾಹರಣೆಗಾಗಿ ಇಲ್ಲಿ ಕೋನ ಎಕ್ಸ್ಗೆ ಸಮ ಕೋನ ಇ ಆಗಿರುತ್ತೆ. ಹಾಗೆ ಕೋನ ವಾಯ್ಗೆ ಸಮ ಕೋನ, ಇಲ್ಲಿ ಕೋನ ವಾಯ್ಗೆ ಸಮ ಏನಾಗಿರುತ್ತೆ ಅಂತಂದರೆ ಎಫ್ ಆಗಿರುತ್ತೆ ಅಂತ ಹೇಳ್ತೀವಿ. ಈ ಎರಡು ಕೋನಗಳು ಸಮ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತು ಇನ್ನೊಂದು ಬಾಹು ಉಳಿದಿದೆ, ಅದು ಎಕ್ಸ್ ವೈ ಸಮ ಇ ಎಫ್ ಅಂತ ಹೇಳ್ತೀವಿ. ಅದನ್ನೇ ಮುಂದಿನ ಹಂತದಲ್ಲಿ ಬರೆಯೋಣ. ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಎಫ್ ಮತ್ತು ಕೋನ ಎ ಎಕ್ಸ್ ವೈ ಇಸ್ ಈಕ್ವಲ್ ಟು ಡಿ ಇ ಎಫ್. ಎಕ್ಸ್ ವೈ ಹೇಳಿದೆ, ಇನ್ನು ಈಗ ತಾನು ಹೇಳಿರುವಂಥ ಎಕ್ಸ್ ವೈ ಇಸ್ ಈಕ್ವಲ್ ಟು ಇ ಎಫ್ ಮತ್ತು ಎ ಎಕ್ಸ್ ವೈ ಇಸ್ ಈಕ್ವಲ್ ಟು ಡಿ ಇ ಎಫ್. ಯಾಕೆ? ಇವು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಹಾಗೂ ಕೋನಗಳು ಸಮವಾಗಿರುತ್ತವೆ. ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಹಾಗೂ ಕೋನಗಳು. ಇಲ್ಲಿ ಹಿಂದಿನ ಒಂದು ಪ್ರಮುಖವಾಗಿರುವಂತಹ ತ್ರಿಭುಜಕ್ಕೆ ತಗೊಂಡೋಗ ಎ ಬಿ ಸಿ ತ್ರಿಭುಜಕ್ಕೆ ತೆಗೆದುಕೊಂಡಾಗ ಹಾಗೂ ಡಿ ಎಫ್ ತ್ರಿಭುಜದಲ್ಲಿ ನಮ್ಗೆ ಈಗ ತಾನೇ ಗುರ್ತಿರುವ ಹಾಗೆ ಕೋನ ಬಿ ಇಸ್ ಈಕ್ವಲ್ ಟು
ಕೋನ ಬಿ ಇಸ್ ಈಕ್ವಲ್ ಟು ಅಂದರೆ ಎ ಬಿ ಸಿ ಇಸ್ ಈಕ್ವಲ್ ಟು ಡಿ ಇ ಎಫ್ ಅನ್ನುವಂತಹ ಒಂದು ನಮಗೆ ಕೋನಗಳು ಸಮವಾಗಿವೆ ಅನ್ನುವಂಥದ್ದು ಗುರ್ತಿದೆ. ಆದರೆ ಡಿ ಇ ಎಫ್ ಕೋನ ಡಿ ಇ ಎಫ್ಗೆ ಸಮ ಎ ಬಿ ಸಿ. ಕೋನ ಡಿ ಇ ಎಫ್ ಅಂದರೆ ಇದು ಕೋನ ಡಿ ಇ ಎಫ್ಗೆ ಸಮ ಎ ಬಿ ಸಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಇದು ದತ್ತದ ಮುಖಾಂತರ. ಹಾಗಿದ್ದಾಗ ಇಲ್ಲಿ ಎ ಎಕ್ಸ್ ವೈ ಇಸ್ ಈಕ್ವಲ್ ಟು ಡಿ ಇ ಎಫ್ ಅಂತ ಹೇಳ್ತೀವಿ. ಎ ಎಕ್ಸ್ ವೈ ಇಸ್ ಈಕ್ವಲ್ ಟು ಡಿ ಇ ಎಫ್ ಇಲ್ಲಿ ಮೇಲಿನ ಒಂದು. ಹಾಗೆ ಡಿ ಇ ಎಫ್ ಇಸ್ ಈಕ್ವಲ್ ಟು ಎ ಬಿ ಸಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಒಂದೇ ಅಂಶಕ್ಕೆ ಸಮವಾಗಿರುವಂತಹ ಅಂಶಗಳು ಪರಸ್ಪರ ಒಂದಕ್ಕೊಂದು ಸಮವಾಗಿರುತ್ತವೆ ಅಂತ ಹೇಳಿದಾಗ ಇವೆರಡೂ ನಮಗೆ ಛೇದ ಹೋಗಿ ನಮಗೆ ಉಳಿಯುವಂಥದ್ದು ಕೋನ ಎ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಬಿ ಸಿ ಅಂಥೇಳಿ ಹೇಳ್ಬೋದು. ನಾವೀಗ ಕೋನ ಎ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಬಿ ಸಿ ಅಂಥೇಳಿ ಈ ಉಳಿದಿರುವಂತಹದ್ದನ್ನು ಬರಿತೀವಿ. ಯಾಕೆ ಅಂತಂದರೆ ಒಂದೇ ಅಂಶಕ್ಕೆ ಸಮವಾಗಿರೋ ಅಂದರೆ ಮೇಲಿನ ಸಮೀಕರಣದಿಂದ ನಾವು ಈ ರೀತಿಯಾಗಿ ಬರ್ಕೊಳ್ಬೋದು. ಹಾಗಿದ್ದರೆ ಇಲ್ಲಿ ನಾವು ಚಿತ್ರದಲ್ಲಿ ನೋಡಿದಾಗ ಎ ಎಕ್ಸ್ ವೈ ಸಮ ಎ ಬಿ ಸಿ ಅಂತ ಹೇಳ್ತೀವಿ. ಹಾಗಿದ್ದರೆ ಎ ಎಕ್ಸ್ ವೈಗೆ ಇಲ್ಲಿ ನೋಡಿ, ಇಲ್ಲಿ ಎ ಎಕ್ಸ್ ವೈ ಅಂದರೆ ಈ ಕೋನಕ್ಕೆ ಈ ಕೋನ ಸಮ ಆಗಿದೆ. ಅಂದರೆ ಎ ಎಕ್ಸ್ ವೈಗೆ ಎ ಬಿ ಸಿ ಕೋನ ಸಮಾಗಿದೆ. ಈ ಕೋನಗಳು ಸಮವಿದ್ದಾಗ ಈ ಕೋನಗಳನ್ನು ನಾವು ಅನುರೂಪ ಕೋನಗಳು ಅಂಥೇಳಿ ಕರಿತೀವಿ. ಅನುರೂಪ ಕೋನಗಳು ಒಂದು ವೇಳೆ ಸಮವಾಗಿದ್ದಾಗ ಇವು ಸಮಾಂತರವಾಗಿರುತ್ತವೆ. ಯಾವ್ಯಾವ ಅಂತಂದರೆ ಎಕ್ಸ್ ವೈ ಸಮಾಂತರ ಬಿ ಸಿ ಅಂತ ಹೇಳ್ತೀವಿ. ಹಾಗಿದ್ದಾಗ ನಾವು ಮುಂದಿನ ಹಂತದಲ್ಲಿ ಬರೆಯೋಣ. ಇಲ್ಲಿ ಎ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಎಕ್ಸ್ ವೈ ಮತ್ತು ಎ ಬಿ ಸಿ ಅನುರೂಪ ಕೋನಗಳಂತ ಹೇಳ್ತೀವಿ. ಎ ಎಕ್ಸ್ ವೈ ಮತ್ತು ಎ ಬಿ ಸಿ ಇವೆರಡೂ ನಾವು ಅನುರೂಪ ಕೋನಗಳು. ಮೇಲಿನ ಒಂದು ಹೇಳಿಕೆಯಲ್ಲಿ ಇವೆರಡೂ ಸಮವಾಗಿದ್ದಾಗೆ ಇವುಕರನ್ನು ನಾವು ಅನುರೂಪ ಕೋನಗಳು ಅಂತ ಹೇಳಿಕೊಳ್ತೀವಿ. ಅನುರೂಪ ಕೋನಗಳು ಸಮವಾಗಿದ್ದಾಗ ಇವೆರಡೂ ಸಮಾಂತರವಾಗಿರುತ್ತವೆ. ಎಕ್ಸ್ ವೈ ಸಮಾಂತರ ಬಿ ಸಿ, ದೇರ್ಫೋರ್ ಎಕ್ಸ್ ವೈ ಸಮಾಂತರ ಬಿ ಸಿ, ಇದನ್ನು ನಾವು ಸಮೀಕರಣ 1 ಅಂಥೇಳಿ ಕರೆಯೋಣ. ಹಾಗಿದ್ದರೆ ಮುಂದಿನ ಒಂದು ಹಂತದಲ್ಲಿ ಇವುಗಳ ಅನುರೂಪ ಬಾಹುಗಳನ್ನು ತೆಗೆದುಕೊಳ್ಳೋಣ ಮೂಲ ಸಮಾನುಪಾತತೆಯ ಪ್ರಮೇಯ ಪ್ರಕಾರ. ಹೇಗೆ ಅಂದರೆ ನಮಗೆ ಎ ಬಿ ಡಿವೈಡೆಡ್ ಬೈ ಎ ಎಕ್ಸ್, ಈ ಸಂಪೂರ್ಣ ಬಾಹು ಎ ಬಿ ಡಿವೈಡೆಡ್ ಬೈ ಎ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಹಾಗೆ ಎ ವೈ ಡಿವೈಡೆಡ್ ಬೈ ಎ ಸಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಎ ಸಿ ಡಿವೈಡೆಡ್ ಬೈ ಎ ವೈ ಅಂತೇಳಿ ತಿಳಿದುಕೊಳ್ಳೋಣ. ಹಾಗೆ ಮೂರನೇದು ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ಈ ಬಿ ಸಿ ಬಾಹು ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ವೈ ಅಂತೇಳಿ ತೆಗೆದುಕೊಳ್ಳೋಣ. ಇ ಬಿ ಡಿವೈಡೆಡ್ ಬೈ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ವೈ ಸಮ ಎ ಸಿ ಡಿವೈಡೆಡ್ ಬೈ ಇ ವೈ ಅಂಥೇಳಿ ಈ ರೀತಿಯಾಗಿ ನಾವು ತೆಗೆದುಕೊಂಡಾಗ ಈ ಎ ಎಕ್ಸ್ದ ಬೆಲೆಯನ್ನು ನಾವು ಹಿಂದೆ ನೋಡಿದ ಹಾಗೆ ಎ ಎಕ್ಸನ್ನು ನಮಗೆ ಎ ಎಕ್ಸ್ದ ಬೆಲೆಯನ್ನು ನಾವು ಏನಂತ ಬೆಲೆಯನ್ನು ಆದೇಶಿಸ್ಬೋದು ಅಂತಂದ್ರೆ ಡಿ ಇ ಅಂಥೇಳಿ ಆದೇಶಿಸ್ಬೋದು. ಹಾಗೆ ಎಕ್ಸ್ ವೈದ ಬೆಲೆಯನ್ನು ಏನಂತ ಆದೇಶಿಸ್ಬೋದು ಅಂತಂದರೆ ಎಕ್ಸ್ ವೈದ ಬೆಲೆಯನ್ನು ಇ ಎಫ್ ಅಂಥೇಳಿ ಆದೇಶಿಸ್ಬೋದು. ಯಾಕೆಂದರೆ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಸಮವಿದ್ದಾಗ ಅಂತ ಹೇಳಿದ್ವಿ. ಎರಡು ತ್ರಿಭುಜಗಳು ಸರ್ವಸಮ ಆದಾಗ ನಾವು ಈ ರೀತಿಯಾಗಿ ಬೆಲೆಗಳನ್ನು ಆದೇಶಿಸ್ಬೋದು. ಎ ವೈ ಇಸ್ ಈಕ್ವಲ್ ಟು ಡಿ ಎಫ್ ಅಂಥೇಳಿ ನಾವು ಎ ವೈಯನ್ನು ಡಿ ಎಫ್ ಅಂಥೇಳಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಗಿದ್ದಾಗ ಮುಂದಿನ ಒಂದು ಹಂತದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇ ಬಿ ಡಿವೈಡೆಡ್ ಬೈ ಡಿ ಆಗುತ್ತೆ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಗುತ್ತೆ, ಇ ಸಿ ಡಿವೈಡೆಡ್ ಬೈ ಡಿ ಎಫ್. ಇದು ರಚನೆ 1ರಿಂದ ನಮಗೆ ಇದು ತಿಳಿದು ಬರುತ್ತೆ. ಈ ರೀತಿಯಾಗಿ ನಾವು ಈ ಪ್ರಮೇಯನ್ನು ಅಂದರೆ ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಹಾಗಿದ್ದರೆ ದತ್ತ ಅತ್ಯಂತ ಸುಲಭವಾಗಿರುವಂತಹ ದತ್ತವನ್ನು ನೋಡಿದೆವು. ಎರಡು ತ್ರಿಭುಜಗಳಲ್ಲಿ ಎ ಬಿ ಸಿ ತ್ರಿಭುಜ ಹಾಗೆ ಡಿ ಇ ಎಫ್, ಈ ಎರಡು ತ್ರಿಭುಜಗಳಲ್ಲಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಈ ಅನುರೂಪ ಬಾಹುಗಳು ಅನ್ನು ಸಾಧಿಸಬೇಕಾಗಿರುವಂಥದ್ದು ಎ ಬಿ ಡಿವೈಡೆಡ್ ಬೈ ಡಿ ಇ, ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಹಾಗೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂಥೇಳಿ. ಸೊ ಒಟ್ಟಾರೆ ನಾವು ಮೇಲಿನ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿ ಇವೆರಡು ಸರ್ವಸಮ ಅಂತೇಳಿ ತೆಗೆದುಕೊಂಡಾಗ ಅನುರೂಪ ಬಾಹುಗಳನ್ನು ತೆಗೆದುಕೊಂಡು ನಾವು ಈ ರೀತಿಯಾಗಿ ಇದನ್ನು ಸಾಧನೆಯನ್ನು ಅತ್ಯಂತ ಸುಲಭವಾಗಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದಾಗ ಅನ್ನುವಂತಹ ಪ್ರಮೇಯನ್ನು ಇಲ್ಲಿಯವರೆಗೆ ಸಾಧಿಸಿದ್ದಾಗಿದೆ.
ವಂದನೆಗಳು. ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಒಂದು ಭಾಗದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಲೆಕ್ಕಗಳನ್ನು ನೋಡೋಣ. ವಂದನೆಗಳು.